ಬೇಡ 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 ಅಂದ್ರು ಹುಡುಗನದ ಲಿರಿಕು ಮಾಡವಳೆ ಲಿರಿಕು ಹಾಡವಳೆ. ಓ ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಒಂದು ಆನಿಮೆನ ಸಜೆಸ್ಟ್ ಮಾಡ್ತೀನಿ ವಿಚ್ ಇಸ್ ಅ ಸ್ಪೋರ್ಟ್ಸ್ ಅನಿಮೆ ಆ್ಯಂಡ್ ಇಟ್ ಹ್ಯಾಸ್ ಮೇಡ್ ಸ್ಪೋರ್ಟ್ಸ್ ಅನಿಮೆಗೆ ಒಂದು ರೆಪ್ಯುಟೇಷನ್, ಒಂದು ಸ್ಟ್ಯಾಂಡರ್ಡ್ನ ಸೆಟ್ ಮಾಡಿರುವಂಥ ಆನಿಮೆ. ಮತ್ತು ಈ ಆನಿಮೆ ಹೆಸರು ಐಕ್ಯೂ ಅಂತ. ಐಕ್ಯೂ ಆನಿಮೆ ಬಂದು ಇದು ಒಂದು ವಾಲಿಬಾಲ್ ಸ್ಪೋರ್ಟ್ಸ್ ಆನಿಮೆ ಆಗಿರುತ್ತೆ. ಸೊ ಐಕ್ಯೂದಲ್ಲಿ ಎರಡು ಹುಡುಗರು ಸ್ಟೋರಿನ ನಾವು ಫಾಲೋ ಮಾಡ್ತಾ ಇರ್ತೀವಿ. ಒನ್ ಈಸ್ ಕಾಲ್ಡ್ ಹಿನಾತ, ಮತ್ತು ನಾಟ್ ದ ನಾರುಟೋ ಒನ್, ಬಟ್ ಈ ಹಿನಾತ ಬಂದು ಹುಡುಗ. ಸೊ ಅವನು ಕೂಡ ಕುಳ್ಳಿಗಿರ್ತಾನೆ. ಸೊ ಹಿನಾತಾಗೆ ವಾಲಿಬಾಲ್ ಮೇಲೆ ಯಾವಾಗ ಲವ್ ಹೋಯಿತು ಅಂದರೆ, ಅವ್ನು ಚಿಕ್ಕ ಹುಡುಗ ಇರ್ತಾನೆ ಮತ್ತು ಅವನೊಂದು ಟಿ ವಿಯಲ್ಲಿ ಒಂದು ವಾಲಿಬಾಲ್ ಮ್ಯಾಚ್ ನೋಡ್ತಾ ಇರ್ತಾನೆ. ಮತ್ತು ಅದರಲ್ಲಿ ಒಬ್ಬ ಶಾರ್ಟ್ ಪ್ಲೇಯರ್ ವಾಸ್ ಕಾಲ್ಡ್ ಆಸ್ ದ ಜಾಯಿಂಟ್ ಅಂತ ಹೇಳಿ ಅವಾಗ ಪ್ಲೇಯರ್ಗೆ ಒಂದು ನಿಕ್ ನೇಮ್ ಇತ್ತು. ಮತ್ತು ಅದನ್ನು ಅವನು ನೋಡಿ ತುಂಬ ಇನ್ಸ್ಪೈರ್ ಆಗಿ ಮತ್ತು ಅಮೇಸ್ಡ್ ಆಗಿ ಒಂದು ವಾಲಿಬಾಲ್ ಪ್ಲೇಯರ್ ಆಗಬೇಕು ಅಂತ ಅನ್ಕೊಟ್ಟಿರ್ತಾನೆ. ಮತ್ತು ವಾಲಿಬಾಲಲ್ಲಿ ಒಂದು ರೋಲ್ ಯಾವುದು ಅಂದರೆ ಅವನು ಸ್ಟ್ರೈಕರ್ ಆಗಬೇಕು ಅಂತ ಡಿಸೈಡ್ ಆಗ್ತಾನೆ. ಮತ್ತು ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಮತ್ತು ನಮ್ಮ ಅನದರ್ ಪ್ರಾಟನಿಸ್ಟ್ ಬಂದು ಕಾಗಯಾಮ ಈಸ್ ಸಪೋರ್ಟರ್ ಆಗಿರ್ತಾನೆ. ಇವಾಗ ಬಾಲ್ನ ಪಾಸ್ ಮಾಡ್ತಾರಲ್ಲ ಆ ಥರ ಅವನು. ಕಾಗಯಾಮ ಒಂದು ಕಿಂಗ್ ಆಫ್ ದಿ ಕೋರ್ಟ್ ಅಂತ ಅವನಿಗೆ ಒಂದು ನಿಕ್ ನೇಮ್ ಇದೆ. ಕಾಗಯಾಮ ಮತ್ತು ಹಿನಾತ ಫಸ್ಟ್ ರೈವಲ್ಸ್ ಆಗಿರ್ತಾರೆ. ಹಿನಾತ ಒಂದು ಪ್ರೀವಿಯಸ್ ಒಂದು ಸ್ಕೂಲಲ್ಲಿ ಹೋಗ್ತಿರುವಾಗ ಒಂದು ವಾಲಿಬಾಲ್ ಟೀಮಿಂದ ಕಾಗಯಾಮನ ಚಾಲೆಂಜ್ ಮಾಡ್ತಾನೆ. ಅಲ್ಲಿ ಕಾಗಯಾಮ ಅವನ್ನ ತುಂಬ ಕೆಡ್ದಾಗಿ ಸೋಲಿಸ್ಬಿಟ್ಟಿರ್ತಾನೆ. ಮತ್ತು ಅದಾದಮೇಲೆ ಅವನು ಕಾರಾಸುನೋ ಅಂತ ಒಂದು ಮಿಡಲ್ ಸ್ಕೂಲ್ಗೆ ಜಾಯ್ನ್ ಆಗ್ತಾನೆ ಹಿನಾತ. ಅದಾದಮೇಲೆ ಜಾಯ್ನ್ ಆದಮೇಲೆ ಅವನಿಗೆ ಕೆಲವು ದಿನ ಆದಮೇಲೆ ಗೊತ್ತಾಗುತ್ತೆ ಕಾಗಯಾಮ ಕೂಡ ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಂತ. ಸೊ ಇಬ್ರು ಇವಾಗ ಸೇಮ್ ಕಾರಾಸುನೋ ವಾಲಿಬಾಲ್ ಟೀಮಲ್ಲಿ ಅಂಡರಲ್ಲಿ ಅವರು ಇರ್ತಾರೆ. ಸೊ ಇವಾಗ ಎರಡು ರೈವಲ್ಸ್ ಒಂದು ಟೀಮ್ಗೋಸ್ಕರ ಟೀಮ್ಮೇಟ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಮತ್ತು ಇದು ಸ್ಟೋರಿ ಈಸ್ ಅಮೇಜಿಂಗ್. ವಾಟ್ ಅವರ್ ಸ್ಪೋರ್ಟ್ಸ್ ಆನಿಮೆ ಶುಡ್ ಬಿ. ಸೊ ಸ್ಪೋರ್ಟ್ಸ್ ಆನಿಮೆ ಶುಡ್ ಬಿ ಆಬ್ವಿಯಸ್ಲಿ ಸ್ಪೋರ್ಟ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಪ್ಲೇಯರ್ಸ್ನ ಕ್ಯಾರೆಕ್ಟರ್ಸ್ ಚೆನ್ನಾಗಿರಬೇಕು. ಮತ್ತು ಸ್ಪೋರ್ಟ್ಸ್ನ ನಿಮಗೆ ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಇವಾಗ ನೋಡಿ, ನಾನು ವಾಲಿಬಾಲ್ ನನಗೆ ABC ಗೊತ್ತಿರಲಿಲ್ಲ. ಆದರೆ ಆನಿಮೆ ಮುಗಿಸಾದ್ಮೇಲೆ ಇವಾಗ ನನಗೆ ಕೋರ್ಟ್ ಆಗಿ ವರ್ಕ್ ಆಗುತ್ತೆ, ಮತ್ತು ಪಾಸಿಂಗ್ ಏನು, ಸ್ಟ್ರೈಕರ್ ಅಂದರೆ ಏನು, ಸಪೋರ್ಟರ್, ಡಿಫೆನ್ಸ್, ದ ವಾಲ್ ಅಂತ ಹೇಳ್ತಾರೆ, ಅದೆಲ್ಲ ಗೊತ್ತಾಗುತ್ತೆ ನನಗೆ ಈ ಆನಿಮೆ. ಸ್ಪೋರ್ಟ್ಸ್ ಆನಿಮೆ ನೋಡೋದ್ರಿಂದ ಅದೇ ಬೆನಿಫಿಷಿಯರಿ. If you watch any sports which you don't know about anything, you can watch this and you will understand the rules and learn the skills as well. So ಅದಕ್ಕಾಗಿ ಸ್ಪೋರ್ಟ್ಸ್ ಅನ್ನು ತುಂಬ ಜನ ಪ್ರಿಫರ್ ಮಾಡ್ತಾರೆ ಮತ್ತು ಅದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ. ಸ್ಪೋರ್ಟ್ಸ್ ಅನ್ನು ಇನ್ನ ಜಾಸ್ತಿ ಏನೇನು ನೋಡ್ತಾರೆ ಅಂದರೆ ಅವರು ಡಿಸಿಪ್ಲಿನ್ ಅನ್ನು ಕಲ್ತ್ಕೊಳ್ಳೋಕ್ಕೆ, ಮತ್ತು ಅವ್ರಿಗೆ ಆ ಸ್ಪೋರ್ಟ್ಸ್ ಇಷ್ಟ ಅಂದರೆ ಆ ಸ್ಪೋರ್ಟ್ಸ್ ಅದಕ್ಕೋಸ್ಕರ ಆ ಸ್ಪೋರ್ಟ್ಸ್ ಅನ್ನು ನೋಡ್ತಾರೆ. ಸೊ ನಿಮಗೆ ಏನಾದರೂ ಒಂದು ಸ್ಪೋರ್ಟ್ಸ್ ಆನಿಮೆ ಬೇಕಿತ್ತು ನೋಡೋಕ್ಕೆ, ಮತ್ತು ಅದರಲ್ಲಿ ನಿಮಗೆ ಒಳ್ಳೆ ಸ್ಟೋರೀಸ್, ಇಂಟ್ರೆಸ್ಟ್, ಇದು ಮ್ಯಾಚಸ್ ನಡೀತಿರುವಾಗ ಓ ಮೈ ಗಾಡ್ ಅದಕ್ಕಿಂತ ಇಂಟ್ರೆಸ್ಟ್ ನಿಮಗೆ ಮೊಮೆಂಟ್ ಸಿಗೋದೇ ಇಲ್ಲ. ನೀವು ಇವಾಗ ಮ್ಯಾಚ್ ಸೀಕ್ವೆನ್ಸ್ ಏನಾದರೂ ನಡೀತಿದೆ ಅಂದರೆ ನೀವು ಅದೇ ಕುತ್ಕೊಂಡಿರ್ತೀರ ಒಂದು ಚೂರು ಅಲ್ಲಾಡೋದಾಗೆ, ಅಷ್ಟು ಅಮೇಜಿಂಗ್ ಆಗಿರುತ್ತೆ. ಇದರದ್ದು ಸ್ಪೋರ್ಟ್ಸ್ ಆನಿಮೇಷನ್ ಕೂಡ ಅಮೇಜಿಂಗ್ ಆಗಿದೆ. ಅದಾದಮೇಲೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಇರ್ತಾರೆ. ಇವೆಲ್ಲ ಕಾಗಾವೋ ಅಂತ ಒಬ್ಬ ಕ್ಯಾರೆಕ್ಟರ್ ಇರ್ತಾನೆ. ಅವನು ಆಪೋನೆಂಟ್ ಟೀಮಿನ ಒಂದು ಸಪೋರ್ಟ್ ಆಗಿದ್ದಾನೆ. ಯು ವಿಲ್ ಆಲ್ವೇಸ್ ಅಬ್ಸಲ್ಯೂಟ್ಲಿ ಲವ್ ಹಿಮ್. ಇನಿಷಿಯಲಿ ಇಷ್ಟ ಆಗೋದು, ಆದರೆ ಹೋಗ್ತಾ ಹೋಗ್ತಾ ಇಷ್ಟ ಆಗೇ ಆಗ್ತಾರೆ. ಅದಾದಮೇಲೆ ನೀವು ಏನಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ನೋಡಿ, ನೀವು ಕಿರಿಯರ್ ಮಾಡೋದು ಡಿಸೈಡ್ ಮಾಡಿದ್ರೆ ನೋಡಿ ಫಸ್ಟ್ ನಿಮಗೆ ಹೇಗೆ ಅಂತ ನೀವೇನಾದರೂ ಅದನ್ನು ನೀವು ಟ್ರೈ ಮಾಡಿ. ಗೋ ಬಿಹೈಂಡ್ ಇಟ್. ನೀವು ಇವಾಗ ಹಿಂದೆ ನೀವು ಹೋದರೆ ನಿಮ್ಮ ಹತ್ರ ಎರಡು ಪಾಸಿಬಿಲಿಟೀಸ್ ಇರುತ್ತೆ. ಇಫ್ ಯು ಫೇಲ್, ಯು ಫೇಲ್ಡ್. ಇಫ್ ಯು ಟ್ರೈಡ್, ಯು ವಿಲ್ ಗೆಟ್ either ಸಕ್ಸಸ್ಫುಲ್ ಆರ್ ಗೆಟ್ ಫೇಲ್. ಆದರೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವು ಅದನ್ನು ಟ್ರೈ ಮಾಡಿದ್ರೆ ನಿಮಗೆ ಪ್ಯಾಷನೇಟ್ ಆಗಿ ಹಿಂದೆ ನೀವು ಹೋಗಿದ್ದೀರಿ ಅಂತ ನಿಮಗೆ ಒಂದು ನಿಮ್ಮ ಮೇಲೆ ಹೆಮ್ಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಆನಿಮೆ ನೋಡಿ. ಮತ್ತು beside anyone ಯಾರಾದರೂ ರೇಗಿಸಿದ್ರು ನಿಮ್ಮ ಸ್ಪೋರ್ಟ್ನ ಮೇಲೆ ಲವ್ ಮಾಡಬೇಕು, ಇಲ್ಲ ಎನಿ ಅದರ್ ವರ್ಕ್ ದಟ್ ಯು ವಾಂಟ್ ಟು ಫಾಲೋ, ಅದನ್ನು ಏನೇನು ನೀವು ಫಾಲೋ ಮಾಡಬೇಕಂದ್ರೆ ಈ ಆನಿಮೆನ ನೋಡಿ ನಿಮಗೆ ಮೋಟಿವೇಟ್ ಆಗುತ್ತೆ and you will absolutely love it. ಸೊ ಇವತ್ತಾಗಿ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ವಾಲಿಬಾಲ್ ಆಡ್ತಾರೆ ಇಲ್ಲ ವಾಲಿಬಾಲ್ ತುಂಬ ಇಷ್ಟಪಡ್ತಾರೆ ಅವರಿಗೆ ಈ ಆನಿಮೆ ಸಜೆಸ್ಟ್ ಮಾಡಿ, ಇಲ್ಲ ನನ್ನ ವಿಡಿಯೋನ ಕಳಿಸಿ ಅವ್ರು ನೋಡಿ ಅವರು